ಕತ್ತಲಿನಲ್ಲಿ ಕುಳಿತು ಕತ್ತಲನ್ನು ನಿಂದಿಸುತ್ತಾ ಕುಳಿತುಕೊಳ್ಳುವ ಬದಲು ಸಣ್ಣದೊಂದು ದೀಪವನ್ನು ಬೆಳಗಿಸಲು ಪ್ರಯತ್ನಿಸುತ್ತೇನೆ. ಯಶಸ್ಸು ನನ್ನನ್ನು ತಪ್ಪದೇ ಒಲಿಸುತ್ತದೆ. ಇದು ಪಾಸಿಟಿವ್ ಥಿಂಕಿಂಗ್ನ ಯಶಸ್ಸಿನ ಮೊದಲ ಮೆಟ್ಟಿಲು. ಯಶಸ್ಸನ್ನು ಸಾಧಿಸಲು ಉತ್ತಮ ಸಂದರ್ಭ ಇದ್ದರೂ ಅಂದುಕೊಂಡದ್ದನ್ನು ಕೈವಶ ಮಾಡಿಕೊಳ್ಳುವ ಅವಕಾಶ ಸದಾ ಇದ್ದರೂ ಯಶಸ್ಸಿನಿಂದ ವಂಚಿತರಾದ ಅನೇಕರನ್ನು ನಾವು ನೋಡಿದ್ದೇವೆ. ತಮಗೆ ಗಾಡ್ ಫಾದರ್ ಇಲ್ಲ, ತಾವು ದುರಾದೃಷ್ಟವಂತರೆಂದು ಕೊರಗುತ್ತಾ ಅನೇಕರು ಕಾಲ ಕಳೆಯುತ್ತಾರೆ. ನಿಜಕ್ಕೂ ವಿಜಯಲಕ್ಷ್ಮಿಯು ಯಾರಿಗೂ ಬಳಗದವಳಲ್ಲ. ಆದರೆ ತಮ್ಮ ಜಯ ಸಾಧನೆಗಾಗಿ ಶ್ರಮಿಸುವವರನ್ನು ಆಕೆ ವರಿಸುತ್ತಾಳೆ. ಟಾಮ್ ರಸ್ಕ್ ಎಂಬ ಮನೋವಿಜ್ಞಾನಿಯು ಯಶೋಪಥದಲ್ಲಿ 10 ಕಂಟಕಗಳು ಎದುರಾಗುತ್ತವೆ. ಇವನ್ನು ದಾಟಿದವರಿಗೆ ಯಶೋಮಾಲೆಯು ಕೊರಳಿಗೆ ಬಂದು ಬೀಳುತ್ತದೆ ಅಂತ ಹೇಳಿದ್ದಾನೆ. ಇಂತಹ ಕಂಟಕಗಳನ್ನು ನಿವಾರಿಸಿಕೊಳ್ಳುವ ಬದಲು ಸ್ವನಿಂದೆ ಪರನಿಂದೆಯಲ್ಲಿ ತೊಡಗಿ ತಾವು ಅದೃಷ್ಟಹೀನರೆಂದು ತಮ್ಮ ಅಪಜಯಕ್ಕೆ ತಾವೇ ಕಾರಣೀಭೂತರಾಗುತ್ತಾರೆ. ಟಾಮ್ ರಸ್ಕ್ ಈ 10 ಕಂಟಕಗಳನ್ನು ಮೈಂಡ್ ಟ್ರ್ಯಾಪ್ಸ್ ಎಂದು ಹೆಸರಿಸಿದ್ದಾನೆ. ಅವುಗಳು ಯಾವುವೆಂದರೆ, ನಾನು ದುರಾದೃಷ್ಟ ಎಂದುಕೊಳ್ಳುವುದು, ನಾನು ಯಾವ ಕೆಲಸವನ್ನು ಕೈಗೊಂಡರೂ ಪೂರ್ತಿ ಮಾಡಲಾರೆ ಎಂದುಕೊಳ್ಳುವುದು, ನಮ್ಮ ಮನೆಯಲ್ಲಿ ಇಂತಹುದು ಆಗಿ ಬರುವುದಿಲ್ಲ ಅನ್ನುವುದು, ನನ್ನ ಜಾತಕವೇ ಹಾಗಿದ್ದರೆ ನಾನೇನು ಮಾಡಬಲ್ಲೆ ಎಂದುಕೊಳ್ಳುವುದು, ನಾನು ಆಶಿಸಿದ ಯಾವುದನ್ನು ಹೊಂದಲಾರೆ, ನನಗೆ ಸರಿಯಾಗಿ ಮಾತನಾಡಲು ನನ್ನಿಂದ ಸಾಧ್ಯವಿಲ್ಲ, ನನ್ನಲ್ಲಿ ಬಹಳ ದೋಷವಿದೆ ಎಂದುಕೊಳ್ಳುವುದು, ಈ ಪ್ರಪಂಚದಲ್ಲಿ ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳಿಲ್ಲ ಎಂದುಕೊಳ್ಳುವುದು, ನಾನೇನಾದರೂ ಬೇರೆ ಜಾತಿಯಲ್ಲಿ ಹುಟ್ಟಿದ್ದರೆ ಅದ್ಭುತವಾದ ಕೆಲಸಗಳನ್ನು ಮಾಡುತ್ತಿದ್ದೆ ಎಂದು ತನ್ನನ್ನು ತಾನೇ ನಿಂದಿಸಿಕೊಳ್ಳುವುದು, ನಾನು ಎಷ್ಟೇ ಕಷ್ಟಪಟ್ಟರೂ ಸುಖ ಸಿಗುತ್ತಿಲ್ಲ, ಕಷ್ಟಗಳೇ ನನ್ನ ಬಳಿ ಇವೆ ಎಂದುಕೊಳ್ಳುವುದು. ಇವೆಲ್ಲ ನಮಗೆ ನಾವೇ ಸೃಷ್ಟಿಸಿಕೊಂಡಂತಹ ಉಪದ್ರವಗಳು. ಪದೇ ಪದೇ ಆ ಮಾತುಗಳನ್ನು ಹೇಳುತ್ತಾ ಇದ್ದರೆ ಅವು ಮನಸ್ಸಿನಲ್ಲಿ ಅಚ್ಚೊತ್ತಿ ಉಳಿಯುತ್ತವೆ. ಅಷ್ಟೇ ಅಲ್ಲ, ಅವೇ ವಾಸ್ತವ ರೂಪ ಪಡೆಯುವಂತೆ ನಾವೇ ಮಾಡುತ್ತೇವೆ. ನಾವು ಎದುರಿಸುತ್ತಿರುವ ಕಂಟಕವು ಯಾವುದೆಂದು ಸರಿಯಾಗಿ ಅವಲೋಕಿಸಿ ಗುರುತಿಸಿ ಅದರಿಂದ ನಾವು ಹೊರಬರಬಹುದು. ನಾನು ದುರಾದೃಷ್ಟ ಎಂದುಕೊಳ್ಳುವ ಬದಲು ಅನೇಕ ವಿಷಯಗಳಲ್ಲಿ ನಾನು ಇತರರಿಗಿಂತ ಅದೃಷ್ಟವಂತ, ನಾನು ಅನುಭವಿಸುತ್ತಿರುವ ಸೌಕರ್ಯಗಳು ಈ ಪ್ರಪಂಚದಲ್ಲಿ ಅನೇಕರಿಗೆ ಇಲ್ಲ, ನನಗೆ ತಿನ್ನಲು ಆಹಾರ, ಉಡಲು ಬಟ್ಟೆ, ಅಭಿಮಾನಿಸಲು ನನ್ನ ಕುಟುಂಬದ ಸದಸ್ಯರಿದ್ದಾರೆ, ಈ ಅಂಶಗಳನ್ನು ನೆನೆದು ಹೆಮ್ಮೆ ಪಡುವುದು, ನಾನು ಯಾವ ಕೆಲಸವನ್ನು ಕೈಗೊಂಡರೂ ಪೂರ್ತಿ ಮಾಡಲಾರೆ ಎಂದು ಹೇಳುವ ಬದಲು ನಾನು ಶ್ರಮವಹಿಸಿದರೆ ಎಂತಹ ಅಸಾಧ್ಯ ಕೆಲಸವನ್ನಾದರೂ ಮಾಡಬಲ್ಲೆ ಎಂದು ನಮ್ಮನ್ನೇ ನಾವೇ ಹುರಿದುಂಬಿಸಿಕೊಳ್ಳುವುದು. ಅದಕ್ಕೆ ಬೇಕಾದ ಶ್ರಮ, ಧ್ಯೇಯ, ದೃಢ ನಿರ್ಧಾರ, ಪ್ರತಿಭೆ ನನ್ನಲ್ಲಿವೆ. ನಾನು ಮೊದಲಿಟ್ಟ ಯಾವ ಕೆಲಸವನ್ನೇ ಆಗಲಿ ಮಾಡಿ ಮುಗಿಸುತ್ತೇನೆ ಎಂದುಕೊಳ್ಳುವುದು. ನನ್ನ ಜಾತಕವೇ ಹಾಗಿದ್ದರೆ ನಾನೇನು ಮಾಡಬಲ್ಲೆ ಎಂದು ಕೊರಗುತ್ತಾ ಕುಗ್ಗಿ ಹೋಗುವ ಬದಲು ನಾನು ನನ್ನ ಜಾತಕವನ್ನೇ ಈಗ ಬದಲಾಯಿಸಬಲ್ಲೆ, ಈ ಕ್ಷಣದಿಂದ ಕಷ್ಟಪಟ್ಟು ದುಡಿದು ಜಯಶಾಲಿಯಾಗುತ್ತೇನೆ, ನಡುವೆ ಎಷ್ಟೇ ಅಡೆತಡೆಗಳು ಬಂದರೂ ಅದಕ್ಕೆ ಕುಗ್ಗದೆ, ಜಾತಕಕ್ಕೆ ಸೋಲದೆ ದುಡಿದು ಮೇಲೆ ಬರುತ್ತೇನೆ ಎಂದುಕೊಳ್ಳಲು ನಾವು ಆರಂಭಿಸುವುದು.